ಇದನ್ನ ಬಳಸಿದ ಮೇಲೆ ಒಂದೇ ವರ್ಷಕ್ಕೆ ಈ ತರ ಚೇಂಜ್ ಆಗಿದೆ. ಇವು ಚೆನ್ನಾಗಿ ಬಂದಿರ್ಲಿಲ್ಲಂತೆ, ಇವತ್ತು ನೋಡಿ ಬಹಳ ಅದ್ಭುತವಾಗಿ ಬಂದಿದೆ. ಅಂತರ್ ಬೆಳೆಯಾಗಿ ಬಾಳೆ ಕೂಡ ಹಾಕಿದ್ದಾರೆ ಇವಾಗ. ಸರ್ ಇವಾಗ ಹರಳೋದ್ರ ಪ್ರಮಾಣ ಕಡಿಮೆ ಆಗಿದೆ, ಕುಂಚಕ ಒಣಗೋದು ಕಡಿಮೆ ಆಗಿದೆಯಾ, ಮತ್ತೆ ಗರಿಗಳು ಕ್ಲೀನ್ ಆಗಿ ಚಾಚ್ಕೊಂಡಿದೆ. ಮಣ್ಣು ಯಾವ ರೀತಿ ಆಗಿದೆ ಸರ್? ಸ್ಮೂತ್ ಆಗಿದೆ ಮೇಡಮ್. ಸ್ಮೂತ್ ಆಗಿದೆಯಾ? ನೋಡಿ ಗುಣಿ ನಾನು ಲೇಬರ್ ಇಟ್ಟಿಯಲ್ಲ, ನಾನೇ ಮಾಡ್ತಿದ್ದೀನಿ, ಅಷ್ಟು ಸ್ಮೂತ್ ಇದೆ ಅದು. ಬನ್ನಿ ಸರ್. ಅವಾಗ ಚೆಲ್ಕೆಗೆ ಅಂಟದಿಲ್ಲ ಮಣ್ಣದು, ಅಷ್ಟು ಸ್ಮೂತ್ ತರ ಇದೆ ಅದು, ಉಡಿ ಉಡಿ ತರ ಇದೆ. ಸರ್ ಈಗ ಗರಿಗಳು ಬೀಳುತ್ತಲ್ಲ, ಕೆಳಗಡೆ ಬಿದ್ದಾಗ ಗರಿಗಳ ಲೆಂತ್ ಮೊದಲಿದ್ದ ಗರಿಗಳ ಉದ್ದಕ್ಕೂ ಈಗಿನ ಗರಿ ಉದ್ದ ಚೆನ್ನಾಗಿದೆ ಮೇಡಮ್. ನೀವು ನೋಡಿ ಇದೆಲ್ಲ ಚಿಕ್ಕದು, ಬಹಳ ಚಿಕ್ಕ ಗರಿ ಇತ್ತಿದು. ನಾನು ಆಲ್ಮೋಸ್ಟ್ ಈಗ ಹಾಕೋದ್ಕಿಂತ ಒಂದು 6 ತಿಂಗಳು ಮುಂಚೆ ರೀ ಬಹಳ ಜನ ಬಂದ ನಾನು ಹೇಳೋದು, ಈಗ ಸುಮ್ಮನೆ ಯಾಕೆ ಬೆಳೆಸ್ತೀರಿ, ಸುಮ್ಮನೆ ಕಡ್ದಾಕ್ಬಿಡು, ಇದು ಫಸಲು ಬರಲ್ಲ ಅನ್ನೋದು. ಆ ಮಟ್ಟಕ್ಕಿದ್ದಂತ ಸಣ್ಣ ಗಿಡನ ನಾನು ಏನಾಯ್ತು ಅಂದ್ರೆ ಸುಮ್ಮನೆ ಐತಿ, ಈಗ ನಾವು ಸಣ್ಣ ರೈತರಾಗಿದ್ದರಿಂದ ಇದರಲ್ಲೇ 1000 ಗಿಡ ಮಾಡ್ಕೊಬಿಡೋಣ ಅನ್ನೋ ಒಂದು ಆಸೆಯಿಂದ ಹಾಕಿಬಿಟ್ಟಿದ್ವಿ. ಬಟ್ ತದನಂತರ ಎಲ್ಲ ಜನ ಹೇಳೋದು ನೋಡ್ಬಿಟ್ಟು ಕಡ್ದು ಹಾಕೋದೇ ಬೆಸ್ಟ್ ಅಂದ್ಕೊಂಡಿದ್ದೆ. ಬಟ್ ಗೋಲ್ಡನ್ ಸಾಯಿಲ್ ಬಳಸಿದ ಮೇಲೆ ಅದು ಈಗ ಎಲ್ಲರೂ ಹೇಳ್ತಿದ್ದಾರೆ ಎಷ್ಟು ಸಮೃದ್ಧವಾಗಿ ಬಂದಿದೆ ನೋಡಿ ಗಿಡ. ಈ 4 ವರ್ಷಕ್ಕೇನೆ ನೋಡಿ ಮೇಡಮ್, ಇದು ಚಿಕ್ಕದಿದ್ದು ಇದು ಇನ್ನೂ ಚಿಕ್ಕ ಗರಿ, ಇದು ಇನ್ನು ಒಂಬಳೆ ಅಷ್ಟಾಗಿಲ್ಲಲ್ಲ, ಹಂಗಾಗಿ ಇದು ಇನ್ನೂ ಚಿಕ್ಕದಿದೆ. ಒಂಬಳೆ ಇದ್ದಾಗ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ದೊಡ್ಡದು ಬರುತ್ತೆ. ಉದ್ದ ಒಂದು 10 ಅಡಿ ಇದೆ. ಹೌದೌದು, 10 ಅಡಿ ಜಾಸ್ತಿ ಇದೆ ನೋಡಿ, ಜಾಸ್ತಿ ಇದೆ ಸರ್. ಸಾಲ್ಗು ಎಷ್ಟು ಅಡಿ ಇದೆ ಸರ್? ಇದು 10 ಅಡಿ ಬರುತ್ತೆ ಮೇಡಮ್ ನಮ್ಮ ಸಾಲ. 10 ಅಡಿ. ಹೌದು, 10 ಅಡಿ ಸಾಲ ಇದು, 10 ಅಡಿ ಸಾಲ. ಹಾಗಾಗಿನೇ ನಾನು ಗಿಡ ಕಟ್ಟಿದ್ದು 1.5 ಎಕರೆಗೆ 600 ಗಿಡ ಅಷ್ಟೇ ಕೂತಿದ್ದು. 1.5 ಎಕರೆಗೆ 600 ಗಿಡ. ಹೌದು ನೋಡಿ, ಸಾಲುಗಳ ಅಂತರ ಎಷ್ಟಿದೆ ಅನ್ನೋದು ನಾವು ಇಲ್ಲಿ ರೈತರ ಹತ್ರ ತಿಳ್ಕೊಬಹುದು. ಸರ್ ಇನ್ನೊಂದು ಏನು ಅಂತಂದ್ರೆ, ಈಗ ರಾಸಾಯನಿಕ, ಹಿಂದೆ ನೀವು ರಾಸಾಯನಿಕ ಕೃಷಿನೇ ಮಾಡ್ತಾ ಇದ್ದಿದ್ದ? ಲಾಸ್ಟ್ ಟೈಮ್ ನಾನು 3 ಇಯರ್ಸ್ ಬ್ಯಾಕ್ ಹಾಕಿದ್ದೆ ರಾಸಾಯನಿಕ, ಮಳೆ ಕಮ್ಮಿ ಆಯ್ತು ಅಂತ ನಾನು ಯೂಸ್ ಮಾಡಿಲ್ಲ. ಅವಾಗ ಕುರಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ವಿ. ಬಟ್ ಅದ ನಂತರ 2 ವರ್ಷ ನಾನು ಏನು ಗೊಬ್ಬರ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಗೋಲ್ಡನ್ ಸಾಯಿಲ್ ಕೊಟ್ಟಿದ್ದು. ಸರ್ ರಾಸಾಯನಿಕ ಕೃಷಿ ಬಗ್ಗೆನೂ ನಿಮ್ಗೆ ಅನುಭವ ಇದೆ. ಈಗ ಗೋಲ್ಡನ್ ಸಾಯಿಲ್ ಅಲ್ಲಿ ರಾಸಾಯನಿಕ ಕೃಷಿಗಿಂತ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ? ಬಂದಿದೆಯಾ? ಚೆನ್ನಾಗಿ ಬಂದಿದೆ ಮೇಡಮ್. ಇದು ರಾಸಾಯನಿಕ ಬಳಸಿದಾಗ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಇದು ಕಾಯೆಲ್ಲ ಒಡ್ಕೊ ಬರುತ್ತೆ. ಆಮೇಲೆ ಗರಿ ಸ್ವಲ್ಪ ನೀರು ಕಮ್ಮಿ ಆಯ್ತು ಅಂದ್ರೆ ಗರಿ ಎಲ್ಲ ತುದಿ ಗರಿ ಎಲ್ಲ ಒಣಗ್ದಂಗೆ ಆಗ್ತಾ ಇರುತ್ತೆ. ಬಟ್ ಇದು ನೀರು ಕಮ್ಮಿ ಆದ್ರೂ ಸಹಿತ 15 ಇಲ್ಲ 20 ದಿನಕ್ಕೆ ನೀರು ಬಿಟ್ರು ಸಮಸ್ಯೆ ಇಲ್ಲ, ಅದು ಕರೆಕ್ಟ್ ಆಗಿ ಸರಿದೂಗಿಸ್ತಾ ಇರುತ್ತೆ. ಅಂದ್ರೆ ಈ ಡ್ರೈ ಲ್ಯಾಂಡ್ ಬರುತ್ತಲ್ಲ ಅಂತವ್ರಿಗೆ ಬಹಳ ಅನುಕೂಲ. ಯಾಕೆ ಮಣ್ಣನ್ನ ಸ್ಪಂಜಲ್ಲಿ ಹೆಂಗೆ ನೀರು ಹಿಡಿದಿಟ್ಕೊಳ್ಳುತ್ತೋ, ಅರೆಕಪ್ಪ ಅವ್ರು ಕೊಡೋದ್ರಿಂದ ಆ ತರ ಭೂಮಿ ಮಣ್ಣನ್ನ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಮಣ್ಣನ್ನ ಸಡಿಲ ಮಾಡುತ್ತೆ. ಮಣ್ಣಿನ 15 ದಿನಕ್ಕೊಂದ್ಸರಿನೇ ನೀರು ಕೊಡೋದು, 15 ದಿನಕ್ಕೊಮ್ಮೆ ಕೊಡ್ತೀರಾ? ಸರ್ ಎರೆಹುಳುಗಳ ಉತ್ಪತ್ತಿ ಏನಾದ್ರು ನೋಡಿದ್ರೆ? ಎರೆಹುಳು ಚೆನ್ನಾಗಿದೆ ನೋಡಿ, ನಾನು ಗುಣಿ ಮಾಡಿದ್ದೀನಲ್ಲ, ಪ್ರತಿಯೊಂದು ಗುಣಿಯಲ್ಲೂ 4-5 ಎರೆಹುಳು ಸಿಗೋದು. ಪ್ರತಿಯೊಂದು ಗುಣಿಯಲ್ಲೂ 4-5 ಎರೆಹುಳುಗಳು ಸಿಗ್ತಾ ಇತ್ತು. ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇವಾಗ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿ ನಿಮಗೆ ಸಂತೃಪ್ತಿ ಇದೆಯಾ? ಹೌದು ಮೇಡಮ್, ಒಂದೇ ಮಾತಲ್ಲಿ ಹೇಳೋದಾದ್ರೆ ನೋಡಿ, ಇವರು ಈಗ ಈ ಸರಿ ಫಸ್ಟ್ ಈ ತೋಟ ನೋಡ್ಬಿಟ್ಟು ಇವರು ಈಗ ಅವರು ಇದು ಮಾಡಿದ್ದಾರೆ, ನೆನ್ನೆ ಅಲ್ಲೇ ತಗೊಂಡಿದ್ದಾರೆ. ತಮ್ಮ ಹೆಸರು ಊರು? ರಮೇಶ್ ಅಂತ ಇದೆ ಊರು. ಸರ್ ಈಗ ವಕೀಲ್ ಸಾಹೇಬ್ರ ತೋಟ ನೀವು ನೋಡಿದ್ರಿ, ನೋಡಿ ಇವಾಗ ನೀವು ಬಳಸ್ತಿದ್ದೀರಿ. ಅಲ್ಲ, ಇವ್ರ ತೋಟ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಸರ್? ಮುಂಚೆ ಇರಲ್ಲ ಮೇಡಮ್, ಒಂದೊಂದು ರಾಶಿ. ಈಗ ನಮ್ಮ ತೋಟಕ್ಕೂ ಆಲ್ರೆಡಿ ನೋಡಿದ್ರೆ ಒಂದು ಪುಟ್ಟಿ ಸುರಿದಿದೆ ಹಳ್ಳು. ಇವ್ರ ತೋಟದಲ್ಲಿ ಎಲ್ಲರೂ ನೋಡಿ ಒಂದು ಹಳ್ಳು ಸುರಿದೇನು ಬಂದವರೇ. ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ತಿರುಮಲಾಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ. ನಮಸ್ತೆ, ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ದು ತಿರುಮಲಾಪುರ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಇಲ್ಲಿ ಹೊಳಲ್ಕೆರೆಗೆ 8 ಕಿಲೋಮೀಟರ್ ಆಗುತ್ತೆ ನಮ್ದು. ಸರ್ ಎಷ್ಟು ಗಿಡ ಇದೆ ಸರ್ ಟೋಟಲ್? ಇದು ನಮ್ದು ದೊಡ್ಡದು 600 ಗಿಡ ಇದೆ ಮೇಡಮ್. 600 ಗಿಡ ಇದೆ. ಗಿಡ 400 ಇದೆ, ಒಟ್ಟು 1000 ಗಿಡ ಇದೆ. 1000 ಗಿಡ ಇದೆ. ಸರ್ ಈ ಗೋಲ್ಡನ್ ಸಾಯಿಲ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಮೇಡಮ್, ನಾವು ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮೋಸ್ಟ್ಲಿ ನೀವು ಫಸ್ಟ್ ಟೈಮ್ ನಾವು ಕಾಲ್ ಮಾಡಿದಾಗ ನೀವೇ ರಿಸೀವ್ ಮಾಡಿದ್ದು ನಮಗೆ. ಅವಾಗ ಸರ್ದು ದಿವಾಕರ್ ಸರ್ದು ನಂಬರ್ ಕೊಟ್ಟಿದ್ದು ನಮಗೆ. ಅವಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಕೊಟ್ಟು ಈಗಾಗಲೇ 3 ಸಲ ಯೂಸ್ ಮಾಡಿದೀನಿ. 3 ಸಲ ಅಂದ್ರೆ ಒಂದು ವರ್ಷಕ್ಕೆ 3 ಬಾರಿ, 4 ತಿಂಗಳಿಗೊಮ್ಮೆ ಬಳಸಬೇಕಾಗುತ್ತೆ. ಹೌದು, ನೀವು 3 ಬಾರಿನೂ ಬಳಸಿದ್ದೀನಿ. ಯಾವ್ದು ಅಳ್ ಡ್ರಾಪ್ ಆಗ್ಲಿಲ್ಲ, ಹಂಗಾಗ್ಬಿಟ್ಟು ಚೆನ್ನಾಗಿ ಬಂತು. ಪ್ರತಿ ವರ್ಷಕ್ಕಿಂತ ಈ ಸರಿ ನಮ್ಗೆ ಹೆಚ್ಚು ಕಡಿಮೆ ಒಂದು 20 ಕ್ವಿಂಟಲ್ ಹಸಿಕಾಯಿ ಜಾಸ್ತಿ ಆಗಿದೆ. 20 ಕ್ವಿಂಟಲ್ ಹಸಿಕಾಯಿ ಜಾಸ್ತಿ ಆಗಿದೆ. ಸರ್ ಗಿಡದ ಏಜ್ ಎಷ್ಟು? ಇದು 20 ವರ್ಷ ಗಿಡ. 20 ವರ್ಷ ಗಿಡ. ಚಿಕ್ಕ ಗಿಡಗಳು? ಚಿಕ್ಕ ಗಿಡ ಎಲ್ಲ ಈಗ ಒಂದು 4 ವರ್ಷ. ಸರ್ ಹೋದ ವರ್ಷ ಎಷ್ಟು ಕ್ವಿಂಟಲ್ ಹಸಿ ಅಡಿಕೆ ಆಗಿತ್ತು, ಈ ವರ್ಷ ಎಷ್ಟು ಕ್ವಿಂಟಲ್ ಜಾಸ್ತಿ ಆಗಿದೆ? ಹೋದ ಸರಿ ನಾನು ಕೇಳಿ ಕೊಟ್ಟ ಟೈಮಲ್ಲಿ
ಬಟ್ ತೆಗ್ದಿರ್ಲಿಲ್ಲ ಕೇಳಿ ಕೊಟ್ಟಿದ್ವಲ್ಲ, ಹಂಗಾಗ್ಬಿಟ್ಟು ಅವರು 8 ಕ್ವಿಂಟಲ್ ಅವರೇಜ್ ಕಟ್ಟಿದ್ರು. ಈ ಸರಿ 12 ಕ್ವಿಂಟಲ್ ಅವರೇಜ್. ಅಂದ್ರೆ 4 ಕ್ವಿಂಟಲ್ ಜಾಸ್ತಿ ಆಗಿದೆ ಈ ಸಲ. 600 ಗಿಡ ಅಲ್ವಾ ಸರ್ ಇದು? ಒಣಾಡಿಕೆ 12 ಕ್ವಿಂಟಲ್. 12 ಕ್ವಿಂಟಲ್ ಅವರೇಜ್ ಅವರೇ ಹೇಳಿದ್ದು. ಅವರೇ 12 ಕ್ವಿಂಟಲ್ ಅವರೇಜ್ ಇದೆಯಪ್ಪ ನೋಡ್ರಿ ರೇಟ್ ಹೇಳು ಅಂತಂದು ಅವರೇ ಕೇಳಿದ್ದು. ಹಂಗಾಗ್ಬಿಟ್ಟು ನಾವು ಆ ಲೆಕ್ಕದಂತೆ ನಾವು ಇದು ಮಾಡಿದ್ದು. ಈ ಸಲ ಎಷ್ಟು ಕೊಟ್ಟಿದ್ದೀರಿ ಸರ್? ಮೇಡಮ್ ಈ ಸರಿ ನಾನು 4,30,000 ಕೊಟ್ಟು. ಹೋದ್ ಸಲ ಎಷ್ಟು ಕೊಟ್ಟಿದ್ರಿ? ಹೋದ್ ಸರಿ 380 ಕೊಟ್ಟಿದ್ದೆ. 380 ಕೊಟ್ಟಿದ್ರಿ. ಅಂದ್ರೆ ಸ್ವಲ್ಪ ಅಂದ್ರೆ ಚೇಣಿ ಕೊಡೋದ್ರಿಂದ ಕಡಿಮೆ ಆಗುತ್ತೆ. ಆಮೇಲೆ ಈ ಮೂವ್ಮೆಂಟ್ ಅಲ್ಲಿ ಆಗಿದ್ದು 5 ಲಕ್ಷ ದಾಟದು. ನಾವು ಕೇಳಿದ್ರೆ ನಾವೇ ಕರಿತಿದ್ವಿ ಬನ್ನಿ ಸರ್ ಅಂತಂದು. ಒಳ್ಳೆ ಗೊನೆ ಸೈಜ್ ಇದೆ. ಹೌದು. ಅಲ್ಲ ಅವತ್ತಿನ ಪೊಸಿಷನ್ ಅಲ್ಲಿ ಅವತ್ತು 425 ಕೊಟ್ಟಂಗಾಯ್ತು. ಹೌದು. ಇವತ್ತಿಂದಾದ್ರೆ 5 ಲಕ್ಷ ದಾಟ್ತಾ 5 ಲಕ್ಷ ದಾಟದು. ಇರ್ಲಿ ಫಸ್ಲು ರೇಟು ಈಗ ರೈತರ ಮೇಲೆ ಲಾಭ ನಷ್ಟ ಲೆಕ್ಕ ಹಾಕಿದ್ರೆ ಬೆಳೆನೇ ಮಾಡಕ್ಕಾಗಲ್ಲ. ಆದ್ರೆ ನಮಗ್ ಬೆಳೆ ಬರೋದ್ ಮುಖ್ಯ, ತೋಟದ ಆರೋಗ್ಯ ಮುಖ್ಯ. ಸರ್ ಗರಿಗಳು ಯಾವ ತರ ಚಾಚಿದೆ? ಗರಿ ಎಲ್ಲ ಚೆನ್ನಾಗಿದೆ ಮೇಡಮ್. ಬಣ್ಣ ಯಾವ ಬಣ್ಣ ಇದೆ ಸರ್? ಎಲ್ಲ ಗ್ರೀನ್ ಕಲರ್ ಇದೆ. ಮುಂಚೆ ಎಲ್ಲ ಸ್ವಲ್ಪ ಎಲ್ಲ ಚಿಕ್ಕ ಇತ್ತು. ಆಮೇಲೆ ಗರಿ ಎಲ್ಲ ಕೆಳಗೆ ಇಳೆ ಬಿದ್ದಿತ್ತು ಮುಂಚೆ ಎಲ್ಲ. ಈಗ ಏನಾಗಿದೆ ಅಂದ್ರೆ ಗರಿ ಎಲ್ಲ ಯಾವ್ದು ಸಹಿತ ಇಳೆ ಬಿದ್ದಿಲ್ಲ, ಚೆನ್ನಾಗಿ ಸಾಚ್ಕೊಂಡಿದೆ. ಛತ್ರಿ ತರ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಸರ್. ನಾವು ಚಿಕ್ಕ ಗಿಡಗಳನ್ನ ನೋಡ್ಬೋದು, ನೋಡಿ ಎಷ್ಟು ಆರೋಗ್ಯಯುತವಾಗಿದೆ, ಎಷ್ಟು ಚೆನ್ನಾಗಿದೆ. ದೊಡ್ಡ ಗರಿ ಯಾಕೆಂದ್ರೆ ಸ್ವಲ್ಪ ಕತ್ಲಾಗಿರೋದ್ರಿಂದ ದೊಡ್ಡದ್ ಕಾಣಿಸ್ತಿಲ್ಲ. ಸಾಹೇಬ್ರದ್ದು ವಾತಾವರಣ ವೇರಿಯೇಷನ್ಸ್ ಆದ್ರೂನು ಒಂದ್ ಅರಳೋದ್ರಿಲ್ಲ. ನಮ್ದು ಸುರ್ದಿದೆ, ಇಲ್ಲೇ ಪಕ್ಕದ ತೋಟನೇ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ ನೋಡ್ಬಿಟ್ಟೆ ನಿನ್ನ ಆಲ್ರೆಡಿ ತಗೊಂಡ್ಬಿಟ್ಟೆ ಇಲ್ಲಿ ಇದ್ ಕೊಡಕ್ ನಿಮ್ ಜೊತೆಗೆ ಬಂದಿದ್ದೆ. ಇನ್ನೊಂದು 2-3 ಜನ ಹೇಳಿದ್ದಾರೆ. ಹಂಗಾಗ್ಬಿಟ್ಟು ಈಗ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೇಕಾಯ್ತು. ಅವರು ಎಲ್ಲ ಇದ್ದಾರೆ ಮಾಡಕ್ಕಾಗಲಿಲ್ಲ. ಈಗ ನಿಮ್ಗೆ ಮಾರ್ಗದರ್ಶನ ಕಂಪ್ನಿ ಕಡೆಯಿಂದ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ದಿವಾಕರ್ ಸರ್ ನಮಗೆ ಯಾವಾಗಲೂ ಫೋನ್ ಮಾಡಿದ್ರೆ ಎಲ್ಲ ಮಾಹಿತಿ ಕೊಡ್ತಾರೆ. ಈಗ ನಾವು ರೈತರಿಗೂ ಅಷ್ಟೇ, ನನ್ನ ಉತ್ಪನ್ನದ ಜೊತೆಗೆ ಮಾರ್ಗದರ್ಶನ ಬಹಳ ಮುಖ್ಯ. 2 ತಿಂಗಳಿಗೊಮ್ಮೆನಾದ್ರೂ ನಮಗೆ ಕರೆ ಮಾಡಿ, ಉತ್ಪನ್ನ ಬಳಸುವ ಮುನ್ನ ಕರೆ ಮಾಡಿ ಬಳಸಿ ಅಂತ ಕ್ಯಾನ್ ಮೇಲೂ ಹಾಕಿದೀವಿ. ಮತ್ತೆ ನೀವು ಬಳಸಕ್ ಮುಂಚೆ ನಮಗೆ ಕಾಲ್ ಮಾಡಿ ಮಾರ್ಗದರ್ಶನ ಪಡೆದು ಬಳಸೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ತೋಟದ ಕಂಡೀಷನ್ ಬಗ್ಗೆ ನಮ್ಮ ಜೊತೆ ಡಿಸ್ಕಸ್ ಮಾಡ್ತೀರಾ. ಆವಾಗ ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟೇಷನ್ ಮಾಡಬೇಕಾ, ಯಾವುದಾದ್ರೂ ನ್ಯೂಟ್ರಿಷನ್ಸ್ ಆ್ಯಡ್ ಮಾಡಬೇಕಾ, ಅದೆಲ್ಲ ನಾವು ಇಲ್ಲಿ ನಿಮಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಅದು ಅಲ್ಲದೆ ಜೊತೆಗೆ ಏನು ಅಂತಂದರೆ ವರ್ಷಕ್ಕೆ 3 ಬಾರಿ ತಪ್ಪದೆ ಬಳಸಿ. ಈಗ ನೋಡಿರಿ ವಕೀಲ್ ಸಾಹೇಬರು 1-2 ತಿಂಗಳು ಲೇಟಾಗಿ ಹಾಕಿದ್ರಿಂದ 2.5 ತಿಂಗಳಿಗೆ 2 ಸಲ ಕೊಟ್ಟು 3 ಡೋಸ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ 4ನೇ ಡೋಸ್ ಈಗ 4ನೇ ಡೋಸ್ ಅಂದ್ರೆ ಮೊದಲನೇ ಡೋಸ್, ಈ ವರ್ಷದ ಮೊದಲನೇ ಡೋಸ್ 2ನೇ ಕಟಾವ್ ಆದ್ಮೇಲೆ ಪ್ರಾರಂಭ ಮಾಡ್ತೀವಿ. ಒಟ್ಟಾರೆ ನಿಮಗೆ ನಂಬಿಕೆ ಇರೋದಕ್ಕೆ ಈ ತರ ಕಂಟಿನ್ಯೂ ಮಾಡ್ತಿದ್ದೀವಿ. ನಂಬಿಕೆ ಇಲ್ಲ ಅಂದಿದ್ರೆ ರಿಸಲ್ಟ್ ಬಂದಿಲ್ಲ. ಇಲ್ಲ, ರಿಸಲ್ಟ್ ಪಕ್ಕಾ ರಿಸಲ್ಟ್ ಮೇಡಮ್. ಅದ್ರಾಗೆಲ್ಲ ಯಾಕಂದ್ರೆ ನಾನು ಸ್ಟಡಿ ಮಾಡ್ಬೇಕಾದ್ರೆ ನಾನು ತೋಟದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ಎಲ್ಲ ನಮ್ಮ ಅಣ್ಣಾರೆಲ್ಲ ಇದ್ರಲ್ಲ ಅವ್ರು ಮ್ಯಾನೇಜ್ ಮಾಡೋರು. ಬಟ್ ನಾನು ಇಲ್ಲಿ ಡಿವೈಡಿಂಗ್ ಎಲ್ಲ ಆದ್ಮೇಲೆ ನಾವು ತೋಟ ವಹಿಸ್ಕೊಂಡ್ಮೇಲೆ 15 ವರ್ಷಕ್ಕೆ ಇದೇ ವರ್ಷ ಪ್ರಥಮ ಇಷ್ಟೊಂದು ಬೆಳೆ ನೋಡಿರೋ ನಾನು ಇದೇ ಪ್ರಥಮ. 15 ವರ್ಷಕ್ಕೆ ಹೌದು ನೋಡಿ, ಇದನ್ನ ನಾವು ಹೈಲೈಟ್ ಮಾಡ್ತಿದ್ದೇವೆ. ಹೌದು, 15 ವರ್ಷಕ್ಕೆ ಇದೇ ಪ್ರಥಮ ನಮ್ದು. ಹೌದು, ಯಾಕೆಂದ್ರೆ ಅವರು ತೋಟ ವಹಿಸ್ಕೊಂಡ್ಮೇಲೆ ಕರೆಕ್ಟಾಗಿ ಗೋಲ್ಡನ್ ಸೈಲ್ ಹೇಳಿದ್ರು 2 ವರ್ಷನೂ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರು. 15 ವರ್ಷಕ್ಕೆ ಅದ್ಭುತವಾಗಿ ಈ ವರ್ಷ ಇಳುವರಿ ಬಂದಿದೆ ಅಂದ್ರೆ ಇದು ಗೋಲ್ಡನ್ ಸೈಲ್ ಮ್ಯಾಜಿಕ್ ಅಂತ ಹೇಳ್ತೀರಾ ಸರ್? ಖಂಡಿತ ಮೇಡಮ್. ಗೋಲ್ಡನ್ ಸೈಲ್ 100% ನಿಮ್ ತೋಟದ ಕೆಲಸ ಆಗಿದೆ ಸರ್. ಇವಾಗ ಇನ್ನೊಂದೇನು ಅಂತಂದ್ರೆ ರೈತರು ಮಾರ್ಗದರ್ಶನ ಪಡೆದು ಸರಿಯಾಗಿ ಬಳಸಿದಾಗ ಉತ್ಪನ್ನದ ರಿಸಲ್ಟ್ ಬಂದೇ ಬರುತ್ತೆ. ಹೌದಲ್ವಾ ಸರ್? ಇವಾಗ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ನಮ್ಗೆ ಇಷ್ಟು ಮಳೆನಲ್ಲೂ ಬಂದ್ರಿ ಪಾಪ, ನೀವು ಸ್ವಲ್ಪ ಕತ್ಲು ಆಯ್ತು ಆದ್ರೂ ಕೂಡ ನಮ್ಗೆ ವೇಟ್ ಮಾಡ್ತಾ ಇದ್ರಿ ತುಂಬಾ ಹೊತ್ತಿಂದ. ರೈತರ ಸಹಕಾರ ನಿಮ್ಮಿಂದ ನಮ್ಗೆ ಒಳ್ಳೇದಾಗಿತ್ತು ಅಂದಾಗ ನಿಮ್ಮನ್ನ ಅಟ್ಲೀಸ್ಟ್ ಈ ಕತ್ಲಲ್ಲಿ ಬೇರೆ ಟೈಮಲ್ಲಿ ಕರೆಕ್ಟ್ ಒಂದು ಫಂಕ್ಷನ್ ಮಾಡ್ಬೋದಾಯ್ತು ನಾವು ತೋಟದಲ್ಲಿ. ನಿಜ, ಖಂಡಿತ ಸರ್. ಅದು ಅಷ್ಟು ಖುಷಿ ಆಗುತ್ತೆ ಮೇಡಮ್. ನಿಜ, ನಾವು ಬಳಸಿರೋಂತ ಇದ್ರಲ್ಲಿ ಈಗ ಯಾವ್ದು ಸಹಿತ ನಮಗೆ ಅಷ್ಟೊಂದು ರಿಸಲ್ಟ್ ಇರ್ಲಿಲ್ಲ. ನಾವು ದನಿ ಗೊಬ್ಬರನೂ ಕೊಟ್ಟಿದ್ವಿ, ಬೇರೆ ಫಾರಂ ಕಡೆಯಿಂದ ಎಲ್ಲ ಗೊಬ್ಬರ ಎಲ್ಲ ತರ್ಸಿ ಹಾಕಿದ್ವಿ. ಏನ್ ಯಾರೇನ್ ಹೇಳ್ತಾರೋ ಅದೆಲ್ಲ ಮಾಡಿದ್ವಿ. ಬಟ್ ಇಷ್ಟೊಂದು ಅದ್ಭುತವಾದ ರಿಸಲ್ಟ್ ನಮ್ಗೆ ಯಾವ್ದು ರಿಸಲ್ಟ್ ಬಂದ್ರು ಕೂಡ ಎಲ್ಲ ಸುರಿದೋಗುತ್ತೆ. ಅರಳುದ್ರದೇ ಮೇನ್ ಸಮಸ್ಯೆ. ಗೋಲ್ಡನ್ ಸೈಲ್ ಅಲ್ಲಿ ಮೊದಲನೇ ಪರಿಹಾರನೇ ಅರಳುದ್ರದ್ ನಿಲ್ಲುತ್ತೆ ಅನ್ನೋದು ತುಂಬಾ ಜನ ರೈತರು. ಒಡಕ ನಮ್ಮ ತೋಟದಲ್ಲಿ ಎಲ್ಲೂ ಇಲ್ಲ ಸರ್. ಇನ್ನೊಂದೇನು ಅಂತಂದ್ರೆ ಈಗ ಗೋಲ್ಡನ್ ಸಾಯಿಲ್ ನ ನಿಮ್ಗೆ ಗೊತ್ತಿದ್ದಂಗೆನೆ ಕರೆಕ್ಟಾಗಿ 1 ವರ್ಷ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಬಂದು 100 ಜನ ರೈತರು ನಿಮ್ ತೋಟ ನೋಡ್ತಾರೆ. ದೊಡ್ಡ ರೈತರು ಚಿಕ್ಕ ರೈತರು ಅಂತ ಏನಿಲ್ಲ, ಗೋಲ್ಡನ್ ಸಾಯಿಲ್ ಬಳಸೋದು 100 ಎಕರೆ ರೈತರು ಇರ್ತಾರೆ, 10 ಎಕರೆ ರೈತರು ಇರ್ತಾರೆ, 1 ಎಕರೆ ರೈತರು ಇರ್ತಾರೆ. ನಮ್ಗೆ ಎಲ್ಲಾ ರೈತರು ಒಂದೇನೆ. ರೈತರ ವಿಶ್ವಾಸ ಒಂದು ಮುಖ್ಯ ನಮ್ಗೆ. ಸರ್, ಒಟ್ಟಾರೆ ಒಂದು ಮಾತಲ್ಲಿ ಗೋಲ್ಡನ್ ಸಾಯಿಲ್ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ನಮ್ಮ ಗೋಲ್ಡನ್ ಸಾಯಿಲ್ ಬಳಸೋದ್ರಿಂದ ಖರ್ಚು ಕಮ್ಮಿ ಇರುತ್ತೆ, ಆಮೇಲೆ ಕೆಲಸ ಕಮ್ಮಿ. ಈ ನೋಡಿ, ನಮ್ದು ಹೆಚ್ಚು ಕಡಿಮೆ ಗೋಲ್ಡನ್ ಸಾಯಿಲ್ ಬಳಸೋದಕ್ಕಿಂತ ಮುಂಚೆ ನಾವು ಬೇರೆ ತೋಟದಲ್ಲೆಲ್ಲ ನಮ್ಗೆ ಹೇಳ್ತಿರ್ತಾರೆ ಅವಾಗ
ಅವ್ರದ್ದು ಅಡಿಕೆ ತೂಕಕ್ಕೂ ನಮ್ಮ ಅಡಿಕೆ ತೂಕಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಹೇಗೆ ಸರ್ ಭಾಳ ಹೇಗೆ ಡಿಫ್ರೆನ್ಸ್. ಸರ್ ಅದು ಏನಾದರೂ ಅದೇನಾಗೈತೆ ಅಂದ್ರೆ ಕೆಲವ್ರದೆಲ್ಲ 60ರಿಂದ 70 ದುಂಡು ಕಾಯಿ ಬರುತ್ತೆ 1 kg. ಬಟ್ ನಮ್ದು ಇದರಲ್ಲಿ ಈ ಹಸಿ ಅಡಿಕೆ ದುಂಡು ಹಸಿಕಾಯಿ ಅದು ಕ್ಲೀನ್ ಆಗಿ ಹೇಳಿ ಸರ್, ಯಾಕಂದ್ರೆ ಬೇರೆ ಬೇರೆ ಹಸಿಕಾಯಿ 60ರಿಂದ 70 ದುಂಡು ಬರುತ್ತೆ ಅದು ಕಾಯಿ 1 kgಗೆ. ಬಟ್ ನಮ್ದ್ರಲ್ಲಿ 50 ದಾಟಲ್ಲ. ಅಂದ್ರೆ ಒಣ ಅಡಿಕೆಗ ಅಲ್ಲ ಹಸಿ ದುಂಡು. ಓಕೆ 200 ಹಸಿಕಾಯಿಗೆ 1 kg ಒಣ ಅಡಿಕೆ ಬರುತ್ತೆ. 1 kg 1 kg ಒಣ ಅಡಿಕೆ ಬರುತ್ತೆ. ಅದು ನೀವು ಪ್ರಾಯೋಗಿಕವಾಗಿ ನೋಡಿದ್ರೆ ಪ್ರಾಯೋಗಿಕವಾಗಿ ನೋಡಿದ್ದೀವಿ. ಬೇರೆಯವ್ರಿಗೆ ಒಂದು ಗೊನೆ ಅಡಿಕೆನೆ ನಾನು ತೆಗೆದಿದ್ದು ಸರ್ ಮೊನ್ನೆ ಪೂಜೆಗೆ, ಇದಕ್ಕೆ ಗೌರಿ ಹಬ್ಬಕ್ಕೆ ಪೂಜೆ ಮಾಡ್ತೀವಿ ನಾವು. ಓಕೆ ಅವಾಗ ಒಂದೇ ಗೊನೆ 1.25 kg ಬಂದಿತ್ತು ಒಣ ಅಡಿಕೆ. ಒಣ 1.25 kg. 1.25 ಒಂದು ಗೊನೆನಲ್ಲಿ 1.25 kg ಒಣ ಅಡಿಕೆ ತೆಗ್ದಿದ್ದಾರೆ ಅಂದ್ರೆ ಖಂಡಿತ ಅದ್ರಾಗೆ ಹಸಿ ಅಡಿಕೆ ಎಷ್ಟು ಕೆಜಿ ಇರ್ಬೋದು ಅಂದಾಜು ಆ ಗೊನೆ? ಆ ಗೊನೆ ಏನು ಇಲ್ಲ ಅಂದ್ರೆ 7-8 kg ಇರುತ್ತೆ. 7-8 kg 8 kg. ಒಂದು 10-12 kg 15 kg ಈ ತರ ಗೊನೆ ಬಂದಿರೋ ಇನ್ನೂ ಜಾಸ್ತಿ ಆಗುತ್ತೆ ಒಣ ಅಡಿಕೆ. ಈಗ ಸರಿ 7-8 kg ಸುಮಾರು ಅದು ಗೊನೆ ಇತ್ತು. ಅದು ನಾನು ಗಳ ಇಲ್ಲ ಅಂತ ಅಂದ್ಬಿಟ್ಟು ಮೀಡಿಯಂ ಗಿರ ಮರದಲ್ಲೇ ಕಿತ್ಕೊಂಡಿದ್ದು. ಹೌದಾ? ಹಳೆದು ಎಲ್ಲ ದೊಡ್ಡ ದೊಡ್ಡ ಗಿಡ ಎಲ್ಲ ಕೀಳ್ಕೊಂಡು ಏನಾದ್ರು 12-15 kg ಬರೋಂಥ ಗೊನೆ ಆದ್ರೆ ಎಷ್ಟು ಇಳುವರಿ? 2.5 kg ದಾಟ್ಬಿಡುತ್ತೆ. 10 kg ಮೇಲಿರೋ ಗೊನೆನೂ ಇದೆ ಇದರಲ್ಲಿ. ನಾವು ಆ ಕಡೆ ನೀವು ಕತ್ಲ ಇದೆ ಆ ಕಡೆ ಹೋಗಿದ್ರೆ ಆ ಭಾಗದಾಗ ಬಹಳ ಚೆನ್ನಾಗಿದೆ ಗೊನೆ. ದೊಡ್ಡ ಮರ. ಅದು 30-35 ವರ್ಷ ತೋಟ. ಇಲ್ಲಿ ಗೊನೆ ನಾವು ನಿಮ್ ತೋಟ ಪೂರ್ತಿ ತೋರಿಸ್ಬೇಕು ಅಂತಾನೆ ಬಂದು ಮಳೆ ಬಂದ್ಬಿಡ್ತು ಮತ್ತೆ ಕತ್ಲು ಆಗೋಯ್ತು. ಅದು ಅಲ್ಲದೆ ನಿಮ್ ತೋಟ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ನಡ್ಕೊಂಡು ಬಂದು ಸ್ವಲ್ಪ ನಿಮ್ಗೆ ತೋಟ ಸಂಪೂರ್ಣವಾಗಿ ತೋರ್ಸಕ್ ಆಗಿಲ್ಲ. ಆದ್ರೆ ನಮ್ಮ ದಿವಾಕರ್ ಗಿರೀಶ್ ನಿಮ್ದು ವಿಡಿಯೋ ಮಾಡಿದ್ದಾರೆ, ಅದನ್ನ ನಾನು ಹಾಕ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ವೀಕ್ಷಿಸಿ. ಸರ್ದು ಸಂಪೂರ್ಣ ತೋಟದ ವಿಡಿಯೋ ಅವ್ರು ಮಾಡಿದ್ದಾರೆ, ನಾನು ಹಾಕ್ತೀನಿ. ಒಟ್ಟಾರೆ ಗೋಲ್ಡನ್ ಸಾಯಿಲ್ ಬಳಸಿ ಸಂತೃಪ್ತಿ ಇರೋದ್ರಿಂದ ಪಕ್ಕದ ರೈತರು ಬಳಸ್ತಾ ಇದ್ದಾರೆ. ಹಾಗಾಗಿ ನಾನು ಸರ್ಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದ.